ಧನ್ಯವಾದಗಳು ಗುರು. ಟು ಶುಕಾನಾಂ ರೂಪಂ ಕೀದೃಶಂ ತೇಷಾಂ ಪಕ್ಷೋ ಕೀದೃಶೌ ಚಂಚುಃ ಕೀದೃಶಿ ಅತೀವ ಮನೋಹರಃ ಶುಕಾಃ ಕೆ ಶುಕಃ ಪ್ರಾಯೇಣ ಕುತ್ರ ಜಾಯಂತೆ ಕುತ್ರ ನಿವಸಂತಿ ಕಿಂ ತೇ ಭಕ್ಷಯಂತಿ ಕಿಂ ಶುಕಾನಾಂ ವಿಷಂ ಇತ್ಯಾದಿ ವಿಷಯಗಳನ್ನು ನಾವು ನೋಡಿದ್ವಿ. ಅಂದರೆ ಪಾಠದಲ್ಲಿ ಬಂದಿತ್ತು. ಪ್ರಶ್ನೆಗಳ ಅರ್ಥ ಗೊತ್ತಾಯಿತು ಅಂದರೆ ಪಾಠದಲ್ಲಿ ಉತ್ತರ ಸಹಜವಾಗಿ ಬರುತ್ತೆ ಅನ್ನೋದು ನಾನು ಹಿಂದೆ ಹೇಳಿದ್ದೆ. ಮುಂದೆ ಇದರದ್ದು ಎಲ್ಲ ಪ್ರಶ್ನೆಗಳದ್ದು ಉತ್ತರ ಒಮ್ಮೆ ಆಯ್ತಲ್ವಾ? ಹಿಂದೆ ಒಂದ್ಸರ್ತಿ ಆಗಿತ್ತಲ್ವಾ? ಅದರ ಹೌದು ಗುರುಗಳೇ. ನಾವು ನೋಡ್ಬೇಕಾಗಿದ್ದು ಅತೀವ ಅಂತ ಬಂದ ಒಂದೆರಡು ರಮತಾಂ ರಮೇತಾಂ ರಮಂತಾಂ ಅನ್ನುವ ಒಂದು ಧಾತು ಅದು ಹೇಳಿದ್ದೆ. ಆದರೆ ಒಂದ್ಸಲ ಗಮನಿಸಿದ್ರೆ ಅದು ಆತ್ಮನೇ ಪದದಲ್ಲಿ ಲೋಟ್ ಅಂತ ಇದು ಲಕಾರದ ಹೆಸರು. ಅಂದ್ರೆ ಕಾಲವನ್ನು ಹೇಳುವಾಗ ಕನ್ನಡದಲ್ಲಿ ಬರುತ್ತಾನೆ, ಬರುವನು, ಬರುತ್ತಿದ್ದನು, ಬರಲಿರುವನು, ಬಂದನು ಅಂತ ನಾವು ಇಷ್ಟು ವ್ಯತ್ಯಾಸ ಹೇಳೋದೇನಿದೆ ಅದನ್ನು ಸಂಸ್ಕೃತದಲ್ಲಿ ಹೇಳಿಕೆ ಲಕಾರಗಳು ಅಂತ ಹೇಳುದು. ಈಗ ಪ್ರೆಸೆಂಟ್, ಪಾಸ್ಟ್, ಆಮೇಲೆ ಫ್ಯೂಚರ್, ಇದು ಪ್ರಧಾನವಾಗಿ ಮೂರು ಕಾಲಗಳು. ಈ ಮೂರು ಕಾಲದಲ್ಲಿಯೂ ಕೂಡ ತುಂಬಾ ಹಿಂದಿನದ್ದು ಹಿಂದಿನದ್ದು, ಈಗಿನದ್ದು ಮುಂದಿನದ್ದು, ತುಂಬಾ ಮುಂದಿನದ್ದು, ಇಷ್ಟು ವ್ಯತ್ಯಾಸ ಗೊತ್ತಾಗುತ್ತೆ. ಇದರ ಮೇಲೆ ಆಗ್ಲಿ ಅಂತ ಅನ್ನುವ ಆಶೀರ್ವಚನ ಅಂತ ಹೇಳ್ತಾರೆ, ಅದನ್ನ ಆಶೀರ್ಲಿಂಗ್ ಅಂತ. ಮಾಡ್ಲಿ, ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಆರ್ಡರ್ ಮಾಡುವಾಗ, ಇನ್ ಜನರಲ್ ಆರ್ಡರ್ ಮಾಡುವಾಗ ವಿಧಿಲಿಂಗ್, ಪರ್ಟಿಕ್ಯುಲರ್ ಒಬ್ಬ ವ್ಯಕ್ತಿಯನ್ನು ಉದ್ದೇಶಿಸಿ ಆರ್ಡರ್ ಮಾಡುವಾಗ ಲೋಟ್ ಲಕಾರ. ಹೀಗೆ ಒಟ್ಟು 10 ಲಕಾರಗಳ ಪ್ರಯೋಗಗಳನ್ನು ನಾವು ನೋಡುತ್ತೇವೆ. ಅದು ಯಾವ್ದ್ಯಾವುದು ಅಂತ ಪ್ರಸಂಗ ಬಂದಾಗ ಮತ್ತೆ ಗೊತ್ತಾಗುತ್ತೆ. ನಾವು ಹಿಂದೆ ನೋಡಿದ್ದು, ಇಷ್ಟರವರೆಗೆ ನೋಡಿದ್ದು ಒಂದು ಲಟ್, ಗಚ್ಚತಿ ಅಂತ ಇತ್ಯಾದಿಗಳನ್ನ. ಲಟ್ ಅನ್ನೋದು ವರ್ತಮಾನವನ್ನು ಹೇಳುತ್ತೆ, ಆಗ್ತಾ ಇದೆ. ಅಂದ್ರೆ ರಾಮ ಹೋಗುತ್ತಾನೆ, ಕೃಷ್ಣ ಬರುತ್ತಾನೆ, ಸೀತೆ ನಿಲ್ಲುತ್ತಾಳೆ, ಬಾಲಕಿಯು ಹಾಡುತ್ತಾಳೆ ಅಂತ ಇದು ಈಗ ಆಗ್ತಾ ಇರುವಂತದ್ದು. ಅದು ಆಗ್ತಾನೇ ಇದೆ ಅಂತ ಪ್ರೆಸೆಂಟ್ ಕಂಟಿನ್ಯೂಸ್ ಹೇಳುವಾಗ ಅದಕ್ಕೆ ಶತ್ರು ಪ್ರತ್ಯಯ ಬಂದದ್ದನ್ನ ನಾವು ನೋಡಿದ್ದೇವೆ. ಅದು ಮತ್ತೆ ವಿವರಣೆ ಬಂದಾಗ ಗೊತ್ತಾಗುತ್ತೆ ನಿಮಗೆ. ಈಗ ಇಷ್ಟು ಅಂಶಗಳನ್ನು ಗಮನಿಸಬೇಕಾದ್ದು. ಭೂತಕಾಲ ಒಂದು, ವರ್ತಮಾನ ಕಾಲ ಆಯಿತು, ಇನ್ನೊಂದು ಭೂತಕಾಲ. ಭೂತಕಾಲ ಅನ್ನೋದು ಇವತ್ತಿನದ್ದೇ ಬೆಳಿಗ್ಗೆದ್ದು ಭೂತ ಆದ್ರೆ ಒಂದು ರೀತಿ, ಇವತ್ತಲ್ಲದೆ ಸ್ವಲ್ಪ ಹಿಂದಿನದ್ದಾದ್ರೆ ಒಂದು ರೀತಿ, ತುಂಬಾ ಹಿಂದಿನದ್ದಾದ್ರೆ ಒಂದು ರೀತಿ. ಅದರ ಜೊತೆಗೆ ಇನ್ನೊಂದು ನಡೀತಾ ಇತ್ತು ಈಗಿಲ್ಲ ಅನ್ನೋದನ್ನು ಹೇಳಬೇಕಿದ್ರೆ, ತುಂಬಾ ಓದ್ತಾ ಇದ್ದ ಈಗ ಓದ್ತಿಲ್ಲ ಅನ್ನೋ ಅರ್ಥದಲ್ಲಿ ಆದ್ರೆ ಆಗ ಅದೊಂಥರ ಪಾಸ್ಟ್ ಕಂಟಿನ್ಯೂಸ್. ಸ್ಮ ಅನ್ನೋ ಪ್ರತ್ಯಯ ಬಂದು ಕ್ರೀಡತಿ, ಸ್ಮ ಆಡುತ್ತಿದ್ದ, ಈಗ ಆಡ್ತಿಲ್ಲ ಅಂದ್ರೆ ಅಟ್ ಪ್ರೆಸೆಂಟ್ ಆಡ್ತಾ ಇಲ್ಲ, ಪಾಸ್ಟ್ ಅಲ್ಲಿ ಆ ಕ್ರಿಯೆ ನಡೀತಾ ಇತ್ತು ಅಂತ ಹೇಳುವಾಗ ಹಾಗೆ ಲಕಾರಗಳನ್ನು ಪ್ರಯೋಗಿಸುವುದಿದೆ. ಅಂದ್ರೆ ನಮಗೆ ಒಟ್ಟು 3 ಲಕಾರಗಳ ಪ್ರಯೋಗ ಈಗಾಗಲೇ ಬಂದಿದೆ: ವರ್ತಮಾನ, ಭೂತ, ಭವಿಷ್ಯತ್ತು. ವರ್ತಮಾನಕ್ಕಾಗುವಾಗ ಲಟ್, ಭೂತಕ್ಕಾಗುವಾಗ ಲಂಗ್, ಭವಿಷ್ಯತ್ತಿಗಾಗುವಾಗ ಲೃಟ್. ಭವಿಷ್ಯತಿ, ಕರಿಷ್ಯತಿ, ಮರಿಷ್ಯತಿ, ಸ್ಮರಿಷ್ಯತಿ, ಹರಿಷ್ಯತಿ, ವದಿಷ್ಯತಿ. ಮುಂದೆ ಹೇಳಲಿದ್ದಾನೆ, ಮುಂದೆ ಬರಲಿದ್ದಾನೆ, ಹಿ ವಿಲ್ ಕಮ್, ಅವನು ಬರಲಿದ್ದಾನೆ ಅಂತ ಹೇಳುವಾಗ ವಿಲ್ ಅನ್ನೋ ಶಬ್ದ ನಾವೇನು ಹಾಕ್ತೇವೆ ಅದನ್ನ ಮುಂದೆ ಆಗುವಂಥದ್ದನ್ನ ನಾವು ಭವಿಷ್ಯದ ಅರ್ಥದಲ್ಲಿ ಪ್ರಯೋಗ ಮಾಡುವುದನ್ನ ಲೃಟ್ ಅನ್ನುವ ಲಕಾರ ಹೇಳುತ್ತೆ. ಈಗ ಇನ್ನೂ ಒಂದು ನಾವು ತುಂಬಾ ಅಂದ್ರೆ ಕಾನ್ವರ್ಸೇಷನ್ ಆಗುವಾಗ ಜಾಸ್ತಿ ಬಳಕೆಯಲ್ಲಿರುವಂಥದ್ದು ಲೋಟ್. ಮಾಡು, ತಿನ್ನು, ಎದ್ದೇಳು, ಹೋಗು, ಬಾ, ಕೂತ್ಕೋ, ಸಿಟ್, ಗೋ ಅಂತ ನಾವು ಒಬ್ಬೊಬ್ಬರನ್ನೇ ಅಥವಾ ಒಂದಿಷ್ಟು ಜನರನ್ನೇ ಉದ್ದೇಶಿಸಿ ಅಥವಾ ನಮಗೆ ನಾವೇ ಹೇಳ್ಕೊಳ್ಳುವಾಗ, ಮಾಡು, ಯು ಕ್ಯಾನ್ ಡೂ ಇಟ್, ನಿನಗಿದಾಗತ್ತೆ ಅಂತ ಹೇಳುವಾಗ, ಐ ಕ್ಯಾನ್ ಡೂ ಇಟ್ ಅಂತ ನನಗೆ ನಾನು ಹೇಳ್ಕೊಳ್ಳುವಾಗ ಅಥವಾ ಇನ್ನೊಬ್ರಿಗೆ ನಾನು ಹೇಳುವಾಗ ಆಗಲೂ ಲೋಟ್ ಲಕಾರದ ಬಳಕೆ ಏನು ಬರುತ್ತೆ ಅನ್ನೋದನ್ನ 3
ಆ, ವಚನಗಳಲ್ಲಿ 3 ಪುರುಷಗಳಲ್ಲಿ, 3 ಪುರುಷ ಅಂದ್ರೆ ಒಂದು ನಾನು, ಒಂದು ನೀನು, ಒಂದು ಅವನು, ಅಥವಾ ನಾನು, ನೀನು, ಅವಳು. ಅದರಲ್ಲಿ ಬಹುವಚನ, ಏಕವಚನ, ದ್ವಿವಚನ ಅನ್ನೋದು ಮತ್ತೆ ಕಾಮನ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ರಮತಾಂ, ಸಂತೋಷ ಪಡಲಿ. ರಮತಾಂ, ಮಕ್ಕಳು ಆಟ ಆಡ್ಕೊ ಮಗು ಆಟ ಆಡ್ತಾ ಇದೆ. ಪುತ್ರ ರಮತಾಂ, ಮಗು ಆಟ ಆಡ್ಲಿ. ಇಬ್ರು ಮಕ್ಕಳು ಆಟ ಆಡ್ತಿದ್ದಾರೆ. ಪುತ್ರೌ ಅಥವಾ ಪುತ್ರೀ ರಮತಾಂ, ಪುತ್ರ್ಯೌ ರಮತಾಂ ರಮೇತಾಂ. ಪುತ್ರಾಹ ಅಥವಾ ಬಾಲಕಾಹ, ಮಕ್ಕಳೆಲ್ಲರೂ ಕೂಡ ರಮಂತಾಂ, ಸಂತೋಷ ಪಡ್ಲಿ. ಆಡ್ತಾ ಇದ್ರು, ಸಮಯ ಆಯ್ತು, ಆದ್ರೆ ಆಟದ ಒಂದು ಹುಮ್ಮಸ್ಸಿನಲ್ಲಿದ್ದಾರೆ, ಬೇರೆ ಏನು ಕೆಲಸ ಇಲ್ಲ. ರಮಂತಾಂ, ಇನ್ನು ಸ್ವಲ್ಪ ಹೊತ್ತು ಆಟ ಆಡ್ಲಿ ಅಂತ ಹೀಗೆ ಮಕ್ಕಳಿಗೆ ಆದೇಶ ಮಾಡಿ ಅದರ ಬಹುವಚನದ ರೂಪ ರಮಂತಾಂ. ಈಗ ಒಬ್ಬ ವ್ಯಕ್ತಿಗೆ ಹೇಳುದಾದ್ರೆ ರಮಸ್ವ, ನನ್ನ ಜೊತೆಗೆ ಆಟ ಆಡು. ರಮೇತಾಂ, ನಾವಿಬ್ರು ಸಂತೋಷವಾಗಿ ಹಾಡೋಣ ಅಂತ, ಹಾಡ್ತಾ ಸಂತೋಷ ಪಡೋಣ. ರಮಧ್ವಂ, ಎಲ್ಲರೂ ಸೇರಿ ಈ ಸಂತೋಷದ ಕೂಟವನ್ನು ಅನುಭವಿಸೋಣ. ರಮೈ, ನಮಗೆ ನಾವು ಹೇಳ್ಕೊಳ್ಳೋದು, ಎಂಜಾಯ್ ದ ಮೂಮೆಂಟ್. ಯಾಕೆ ತುಂಬ ಮನಸ್ಸಿಗೆ ಬೇಸರ ಹಚ್ಕೊಂಡು ಕೂಡ್ತಿದ್ದಿ ಅಂತ ನಮಗೆ ನಾವೇ ಹೇಳ್ಕೊಳ್ಳುವಾಗ ರಮೈ. ನಾವಿಬ್ರು ಏನೋ ಮಾತಾಡ್ಕೊಳ್ತೀವಿ, ರಮಾವಾಹಿ, ನಾವಿಬ್ರು ಆಟ ಆಡೋಣ. ಅಂದ್ರೆ ನಾನು ಪ್ರಧಾನ ಇರ್ತೇನೆ, ನಿನ್ ಜೊತೆಗೆ ಸೇರ್ಕೊಳ್ತೇನೆ. ರಮಾವಾಹಿ, ರಮಾಮಹಿ, ನಾನೇ ಕೊಡ್ತಾ ಇರುವ ಪಾರ್ಟಿ, ಎಲ್ರೂ ಸೇರಿ ಸಂತೋಷ ಪಡೋಣ ಅಂತ. ಹೀಗೆ ಆ ಆದೇಶವನ್ನ ಹೇಳುವ ಕ್ರಮದಲ್ಲಿ ಎಷ್ಟು ವೈವಿಧ್ಯವನ್ನ ಶಬ್ದಗಳಲ್ಲಿ ನಾವು ಬಳಸ್ತೇವೆ. ಇದಕ್ಕಿಂತ ಹಿಂದಿನದ್ರಲ್ಲಿ ಒಂದು ವ್ಯತ್ಯಾಸವನ್ನ ಗಮನಿಸಬೇಕಾದ್ದಿದೆ. ಆ ರಮಣೀಯ ಶಬ್ದಸ್ಯ ರೂಪೈ ವಾಕ್ಯಾನಿ ಪೂರಯತ ಅಂತಿದೆ. ಅಯಂ ಅಶ್ವಃ ಅಂತಿದೆ. ಆಗ ರಮಣೀಯ ಶಬ್ದ 3 ಲಿಂಗದಲ್ಲಿ ಬರುತ್ತೆ. ರಮಣೀಯ, ರಮಣೀಯಂ, ರಮಣೀಯ ಅಂತ. ಅಶ್ವಃ ಶಬ್ದ ಪುಲ್ಲಿಂಗ ಆದ್ರಿಂದಾಗಿ ಅದು ರಮಣೀಯ ಅಶ್ವಃ. ಎರಡನೇದು ಏತತ್ ಪುಷ್ಪಂ ರಮಣೀಯಂ ಪುಷ್ಪಂ. ಏತಾನಿ ಫಲಾನಿ ರಮಣೀಯಾನಿ ಫಲಾನಿ. ಏಷಾ ಲತಾ ರಮಣೀಯಾ ಅಂತ ಸ್ತ್ರೀಲಿಂಗದ ಲತಾ. ಇಮೇ ಪಾತ್ರೆ, ಇಮೇ ರಮಣೀಯೇ ಪಾತ್ರೆ, ರಮಣೀಯಂ ರಮಣೀಯೇ ರಮಣೀಯಾನಿ ಅಂತ ರೂಪ ಉಪಯೋಗಿಸಿದ್ರಿಂದ. ಶುಕಾಹ, ಗಿಳಿಗಳು. ರಮಣೀಯಾಹ ಖಗಾಹ, ಸುಂದರವಾದ ಹಕ್ಕಿಗಳು. ಕೆಲವು ಶಬ್ದಗಳು ಹೇಗಿರ್ತವೆ ಅಂದ್ರೆ 3 ಲಿಂಗದಲ್ಲಿ ಪ್ರಯೋಗ ಇರುತ್ತೆ. ನಿರ್ಮಿತವಾದ ಪದಗಳಾದಾಗ 3 ಲಿಂಗದಲ್ಲಿ ಪ್ರಯೋಗ ಆಗುತ್ತೆ. ಈಗ ಪಾಠಾಲಯ ಅಂತ ಬಂತಾದಾಗ ನಿರ್ಮಿತ, ಪಾಠಶಾಲಾ ನಿರ್ಮಿತ, ಪಂಜರಂ ನಿರ್ಮಿತಂ ಅಂತ. ಹೀಗೆ 3 ಲಿಂಗದಲ್ಲಿಯೂ ನಿರ್ಮಿತ ಶಬ್ದ, ಅದು ಕ್ರಿಯೆಯ ಜೊತೆಗೆ ತಪ್ರತ್ಯಯವಾಗಿ ಕ್ರಿಯೆಯ ಜೊತೆಗೆ ಬಂದದ್ದಾದ್ರಿಂದಾಗಿ 3 ಲಿಂಗಗಳಲ್ಲಿ ಪ್ರಯೋಗ ಆಗುತ್ತೆ. ಕೆಲವು ಶಬ್ದ ಸಹಜವಾಗಿ ಹುಟ್ಟಿದ್ದಾದಾಗ ಅದು 3 ಲಿಂಗಗಳಲ್ಲಿ ಇರಲ್ಲ. ಅಂದ್ರೆ ಇರಬಾರದು ಅಂತಿಲ್ಲ, ಕೆಲವು ಪರ್ಟಿಕ್ಯುಲರ್ ಸ್ತ್ರೀಲಿಂಗ ಮಾತ್ರ ಇರುತ್ತೆ, ಕೆಲವು ಪರ್ಟಿಕ್ಯುಲರ್ ನಪುಂಸಕಲಿಂಗ ಮಾತ್ರ ಇರುತ್ತೆ. ಈಗ ವನಂ ಶಬ್ದ ಅದು ಪರ್ಟಿಕ್ಯುಲರ್ ನಪುಂಸಕಲಿಂಗ. ವನಃ ಅಂತ ಶಬ್ದ ಇಲ್ಲ, ವನ ಅಂತ ಶಬ್ದ ಇಲ್ಲ. ಬೇರೆ ಶಬ್ದ ಜೊತೆಗೆ ಸೇರಿದಾಗ ಆಗುವ ಸಾಧ್ಯತೆಗಳಿರ್ತವೆ. ಅದು ಈಗ ಬೇಡ, ಅದು ಸಮಾಸದ ಪ್ರಯೋಗದಿಂದ ಬರುತ್ತೆ. ವಸ್ತುತಃ ಅಲ್ಲಿ ವನ ಶಬ್ದ ಪುಲ್ಲಿಂಗ ಆದದ್ದಲ್ಲ. ಅಂಥ ವನ ಉಳ್ಳವನು ಅಂತ ಯಾರನ್ನು ಹೇಳಿದಾಗ ಆಗ ಆ ಶಬ್ದಕ್ಕೆ ಪುಲ್ಲಿಂಗದ ರೂಪ ಬರುತ್ತೆ. ವಸ್ತುತಃ ಶಬ್ದ ವನ ಅನ್ನುವುದೇ. ಹಾಗೆ ಕೆಲವು ಇನ್ನೂ ವಿಚಿತ್ರವಾದ ಕೆಲವು ಶಬ್ದಗಳಿವೆ 3 ಲಿಂಗದಲ್ಲಿ. ವ್ಯವಸ್ಥೆಯ ದೃಷ್ಟಿಯಿಂದಲೇನೆ ಶಬ್ದಗಳಲ್ಲಿ ಬರುತ್ತೆ. ಈಗ ವರ್ಷಂ ಅರ್ಥ ಬೇರೆನೆ ಆಗುತ್ತೆ. ಈಗ ರಮಣೀಯ ಅನ್ನುವಲ್ಲಿ ರಮಣೀಯ, ರಮಣೀಯಂ, ರಮಣೀಯ ಅನ್ನುವಲ್ಲಿ ಒಂದೇ ಅರ್ಥದಲ್ಲಿ 3 ಲಿಂಗದ ಶಬ್ದಗಳು. ಆದರೆ ಲಿಂಗ ಬೇರೆ ಆದಾಗ ಅರ್ಥ ಬೇರೆ ಆಗುವಂತ ಶಬ್ದಗಳು ಇವೆ. ಈಗ ಉದಾಹರಣೆಗೆ ವರ್ಷಂ ತದ್ಭಾರತಂ ಪ್ರೋಕ್ತಂ ಅಂತ ಅಂದಾಗ ಭಾರತಂ ವರ್ಷಂ
ಅಲ್ಲಿ ಭೂಮಿಯನ್ನು ಹೇಳುತ್ತದು, ಪ್ರದೇಶವನ್ನು ಹೇಳುತ್ತೆ. ಭೂಮಿ ಅಂದ್ರೆ ನಾನು ಹೇಳ್ತಾ ಇರೋದು ಭೂಭಾಗ, ನೆಲವನ್ನ ಹೇಳುತ್ತೆ. ಭಾರತ ಅನ್ನುವ ಭೂಭಾಗ ಈ ಜಾಗದಿಂದ ಈ ಜಾಗದ ತನಕ ಅಂತೇನೋ, ಉತ್ತರಂ ಯತ್ ಸಮುದ್ರಸ್ಯ ಅಂತೆಲ್ಲ ಹೇಳಲಿಕ್ಕೆ ಹೋದಾಗ ವರ್ಷಂ ಅಂತ ಶಬ್ದ ಬರುತ್ತೆ. ಸ್ತ್ರೀಲಿಂಗದಲ್ಲಿ ವರ್ಷಾ ಅಂದಾಗ ಯದಿ ವರ್ಷಾ ಆಗಚ್ಚತಿ ತರ್ಹಿ ಬರ್ಹಿಣಃ ನೃತ್ಯಂತಿ ಅಂತ ಪ್ರಯೋಗ ಮಾಡ್ತಾರೆ. ವರ್ಷಾ ಅನ್ನೋದು ಇಲ್ಲಿ ಸ್ತ್ರೀಲಿಂಗದ ಶಬ್ದ, ಅದು ಮಳೆಯನ್ನ ಹೇಳುತ್ತೆ. ಮೊದಲು ಭೂಭಾಗವನ್ನು ಹೇಳಿದ್ದು, ಸ್ತ್ರೀಲಿಂಗ ಮಳೆಯನ್ನ, ಇದು ಹೌದು ಮಳೆಯನ್ನ ಹೇಳುತ್ತೆ. ಇನ್ನು ಒಂದು ವರ್ಷ, ವರ್ಷ, ನಾನು ಮೊದಲು ನಪುಂಸಕಲಿಂಗದ ಹೇಳಿದೆ. ವರ್ಷಂ ನಪುಂಸಕಲಿಂಗದಲ್ಲಿ ಭೂಭಾಗ, ಸ್ತ್ರೀಲಿಂಗದಲ್ಲಿ ಮಳೆ. ಮೂರನೇದು ವರ್ಷ, ಕತಿ ವರ್ಷ ಅಭೂವನ್ ಗೃಹಂ ತ್ಯಕ್ತ್ವ, ಮನೆ ಬಿಟ್ಟು ಎಷ್ಟು ವರ್ಷ ಆಯಿತು ಅಂತ ಹೇಳುವಾಗ, ಕಾಲದ ಬಗ್ಗೆ ಹೇಳುವಾಗ ವರ್ಷ ಶಬ್ದ ಪುಲ್ಲಿಂಗದಲ್ಲಿ ಅದು ಸಂವತ್ಸರದ ಅರ್ಥವನ್ನ ಹೇಳುತ್ತೆ. ಅಂದ್ರೆ 12 ತಿಂಗಳು ಸೇರಿದಾಗ ಒಂದೇನು ಕಾಲಚಕ್ರ ನಿರ್ಮಾಣ ಆಗುತ್ತೆ, ಅದನ್ನು ಒಂದು ವರ್ಷ ಅಂತ ಕರೀತಾರೆ. ಅಲ್ಲಿ ಪುಲ್ಲಿಂಗದ ಶಬ್ದ. ಹೀಗೆ ಶಬ್ದಗಳಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಕೆಲವೊಂದು ಸರ್ತಿ ಲಿಂಗ ವ್ಯತ್ಯಾಸ ಆದಾಗ ಅರ್ಥ ವ್ಯತ್ಯಾಸ, ಕೆಲವೊಂದು ಸರ್ತಿ 3 ಲಿಂಗಗಳಿಗೆ ಸರಿಯಾಗಿ ಆ ಶಬ್ದವನ್ನು ಜೋಡಿಸ್ಲಿಕ್ಕೋಸ್ಕರ ಮಾತ್ರ ವಿಶೇಷಣವಾಗಿ ಬಳಸುವಂತಹ ಶಬ್ದಗಳು. ಹೀಗೆ ಸಮೃದ್ಧವಾದ ಭಾಷೆ ಸಂಸ್ಕೃತದ. ಅಂದ್ರೆ ಈ ಶಬ್ದ ಅರ್ಥ ಆಗ್ಲಿಕ್ಕೆ ಶುರುವಾದ್ರೆ ಮತ್ತೆ ನಮಗೆ ಸಂದೇಹಗಳು ಉಳಿಯುವುದಿಲ್ಲ. ಆದರೆ ಒಂದೇ ಸರ್ತಿ ರಾಶಿ ರಾಶಿ ಪದಗಳು ಬಿತ್ತು ಅಂತ ತಲೆ ಮೇಲಾದಾಗ, ಅದಕ್ಕೆ ನಾನು ಸಾಮಾನ್ಯವಾಗಿ ಹೇಳೋದು ಹಿಂದಿನದ್ದನ್ನು ಮರಿಬಾರದು. ಅವಾಗ ಹೊಸ ಶಬ್ದಕ್ಕೆ ಭಾವನೆ ಗಟ್ಟಿಯಾಗುತ್ತೆ. ಹಿಂದಿನದ್ದು ಮರ್ತೋದ್ರೆ ಮತ್ತೊಂದು ಸರ್ತಿ ಆ ಶಬ್ದಗಳನ್ನು ಕೇಳಿದಾಗ ಎಲ್ಲದರ ಜೊತೆಗೆ ಇನ್ನಷ್ಟು ಗೊಂದಲ, ಒಂದ್ಸಲ ಏನೂ ಬರಲ್ಲ ಅಂತ ಅನ್ಸ್ಬಿಡ್ಲಿಕ್ಕೆ ಶುರುವಾಗುತ್ತೆ. ಖಂಡಿತ ಯಾರಿಗೂ ಏನು ಬರಲ್ಲ, ನನಗೂ ಏನು ಬರಲ್ಲ. ನಿಮ್ಗೆ ಎಲ್ರಿಗೂ ಬರಲಿ ಅಂತ ಅನ್ನೋ ದೃಷ್ಟಿಯಿಂದನೇ ನಾನು ಒಟ್ಟಿಗೆ ನಿಮ್ ಜೊತೆ ಕಲಿತಾ ಇರೋದಷ್ಟೇ. ಆದ್ರಿಂದ ಹೆದರಬೇಕಾದ ಅವಶ್ಯಕತೆ ಇಲ್ಲ. ನಾವು ಅಭ್ಯಾಸದಲ್ಲಿ ತೊಡಗಬೇಕು, ಸಮಯ ಕೊಡಬೇಕು, ಅದರ ಬಗ್ಗೆ ಒಂದು ಗುಂಗು ಹತ್ತಬೇಕು, ಆಗ ಭಾಷೆ ಒಲಿಯುತ್ತೆ. ಮುಂದಿನ ಪಾಠ, ಗ್ರೋಸರಿ ಒಂದ್ಸಲ ಓದ್ಕೊಂಬಿಡಿ ಏನೇನು ಪದಗಳಿವೆ ಅನ್ನೋದನ್ನ. ಅದು ನಿಮಗೆ ತುಂಬ ಶಬ್ದಗಳಿಗೆ ಪಾಠದಲ್ಲಿ ಏನಾದರೂ ಡೌಟ್ ಇದ್ರೆ ಅದರ ಅರ್ಥ ನಿವಾರಣೆಗೆ ಸುಲಭ ಆಗುತ್ತೆ. ಮುಂದಿನ ಪಾಠ ವೃದ್ಧಸ್ಯ ಕೌಶಲಂ. ಚಿತ್ರವನ್ನು ಗಮನಿಸಿದ್ರೆ ಒಂದು ವೃದ್ಧ ಇದ್ದಾನೆ, ಒಂದು ಮರ ಇದೆ, ಮರದಲ್ಲಿ ಹಣ್ಣಿದೆ, ಕೆಳಗೆ ಬಿದ್ದಿದೆ, ಅದನ್ನು ಹೆಕ್ತಾ ಇದ್ದಾನೆ. ಇಷ್ಟು ಈ ಚಿತ್ರದಲ್ಲಿ ಕಾಣುತ್ತೆ. ಈ ಚಿತ್ರದ ಒಂದು ಕಥೆಯನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಕೌಶಲ ಅಂದ್ರೆ ಚುರುಕುತನ ಅಥವಾ ಬುದ್ಧಿವಂತಿಕೆ. ಏನಪ್ಪಾ ವೃದ್ಧನ ಕೌಶಲ, ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಇಲ್ಲಿ? ಇಲ್ಲಿ ಕೆಲವು ಆ ಸರ್ವ ವಿಭಕ್ತಿಕವಾದ ಅವ್ಯಯಗಳನ್ನು ಪರಿಚಯಿಸ್ತಾ ಇದ್ದಾರೆ. ಗಮನಿಸಿ, ಕಶ್ಚಿತ್, ಕೇಚಿತ್, ಕಾನಿಚಿತ್, ಕತಿಚಿತ್ ಎಲ್ಲವೂ ಅವ್ಯಯ. ಆದ್ರೆ ಆ ಚಿತ್ ಅನ್ನುವ ಪದದ ಪೂರ್ವದಲ್ಲಿರುವ ಶಬ್ದ ಒಂದೇ ಶಬ್ದದ ಬೇರೆ ಬೇರೆ ವಿಭಕ್ತಿಯಲ್ಲಿರುವಂತೆ ಕಾಣುತ್ತೆ. ಕಹ ಚಿತ್ ಕಶ್ಚಿತ್, ಕಹ ಕೌ ಕೆ ಚಿತ್ ಕೇಚಿತ್. ಇನ್ನು ಹೀಗೆ ಬರುತ್ತೆ, ಕೇನಚಿತ್, ಕಸ್ಮೈಚಿತ್, ಕಸ್ಮಾಶ್ಚಿತ್, ಕಸ್ಯಚಿತ್, ಕಸ್ಮಿಶ್ಚಿತ್ ಅಂತೆಲ್ಲ ಬರುತ್ತೆ. ಇನ್ನು ಪುಲ್ಲಿಂಗದಲ್ಲೂ ಕಾಚಿತ್, ಕಾನಿಚಿತ್, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ 3 ಲಿಂಗದಲ್ಲೂ ಚಿತ್ ಅನ್ನೋ ಶಬ್ದದ ಪ್ರಯೋಗ ಆದಾಗ ಅದರ ಅವ್ಯಯಗಳು ಹೀಗೆ ರೂಪಗಳನ್ನು ಪಡ್ಕೊಂಡು ಬರುತ್ತೆ. ರಾಜ್, ಈಗ ಒಬ್ಬ ನೃಪಃ ಅನ್ನೋ ಬಗ್ಗೆ ಹೇಳುವುದಾದ್ರೆ ಕಶ್ಚಿನ್ ನೃಪಃ. ಯಾರೋ ಒಂದು ಸ್ತ್ರೀಯ ಬಗ್ಗೆ ಹೇಳುವಾಗ ಕಾಚಿತ್ ಸ್ತ್ರೀ, ಯಾರೋ ಒಬ್ಳು ಹೆಣ್ಮಗಳು. ಯಾವುದೋ ಒಂದು ಪಾತ್ರೆಯನ್ನ, ಏನು ಅಂತ ಅದ್ರ ಬಗ್ಗೆ ಕರೆಕ್ಟ್ ಗೊತ್ತಿಲ್ಲ, ಸ್ವಲ್ಪ ಗೊತ್ತಾಗ್ತಿದೆ, ಬಹಳ ಗೊತ್ತಿಲ್ಲ ಅಂದಾಗ ಈ ಶಬ್ದವನ್ನ ಕಶ್ಚಿತ್, ಕೈಚಿತ್ ಅಂತ ಪ್ರಯೋಗಿಸುತ್ತಿದೆ. ಕತಿಚಿತ್ ಅನ್ನೋದು ಎಷ್ಟು ಅನ್ನುವ ಅರ್ಥದಲ್ಲಿ. ಕೆಲವು ದಿನಗಳ ಕಾಲ, ಕತಿಚಿತ್ ದಿನಾನಿ ನಾಗತಾನಿ, ಕೆಲವು ದಿನಗಳ ಕಾಲ ಬರಲಿಲ್ಲ ಅಂತ
ಸ್ತ್ರೀಲಿಂಗ ಒಂದು ವಸ್ತುವನ್ನು ಹೇಳುವಾಗ ಕಿಂಚಿತ್ ಪಾತ್ರಂ ಅಥವಾ ಕಾನಿಚಿತ್ ವಸ್ತ್ರಾಣಿ ಧೃತಾನಿ, ಕೆಲವು ಬಟ್ಟೆಗಳನ್ನು ಈಗಾಗಲೇ ಉಟ್ಟಾಗಿದೆ. ಕಾನಿಚಿತ್ ವಸ್ತ್ರಾಣಿ ಅಂತ ಯಾವುದೋ ಕೆಲವನ್ನ ಉಟ್ಟಾಗಿದೆ, ಕಾನಿಚಿತ್ ಅಂತ ಬಳಸ್ತಾರೆ. ಪಾಠದ ವಾಕ್ಯದ ಒಳಗೆ ಪ್ರವೇಶ ಮಾಡೋಣ. ಯಾರಾದ್ರೂ ಒಬ್ರು ಓದ್ತೀರಾ? ನಾನು ಓದ್ತೀನಿ ಗುರುಗಳೇ. ಏಕದಾ ಕಶ್ಚಿತ್ ವೃದ್ಧೋ ಗ್ರಾಮಾಂತರಂ ಗಚ್ಚನ್ ಪಥಿ ಶ್ರಾಂತ ಅಭವತ್. ಅಂತ ಅಭವತ್. ಶ್ರಾಂತ ಅಭವತ್. ಅದು ವಿಸರ್ಗ ಚೂರ್ ಕೇಳಿಸ್ಬೇಕು, ಆದ್ರೆ ಶಾಂತಃ ಅಂತ ಉದ್ದಕ್ಕೆ ಎಳಿಬಾರ್ದು ಅಷ್ಟೇ. ಸರಿ. ಏಕದಾ ಅಂದ್ರೆ ಒಮ್ಮೆ. ಒನ್ಸ್ ಅಪಾನ್ ಎ ಟೈಮ್. ಒನ್ಸ್ ಅಪಾನ್. ಕಶ್ಚಿತ್ ಯಾರೋ ಒಬ್ಬ. ವೃದ್ಧ ಅಂದ್ರೆ ವಯಸ್ಸಾದವನು. ಓಲ್ಡ್ ಏಜ್ ಅಲ್ಲಿರುವವನು. ಗ್ರಾಮಾಂತರಂ ಆ, ಇನ್ನೊಂದು ಗ್ರಾಮ. ಕರೆಕ್ಟ್. ಗ್ರಾಮಾಂತರ ಅಂದ್ರೆ ಈ ಗ್ರಾಮವನ್ನ ಬಿಟ್ಟು ಇನ್ನೊಂದು ಗ್ರಾಮಕ್ಕೆ. ಅಂತರ ಅಂದ್ರೆ ಮಧ್ಯೆ ಅವ ಜಾಗ ಇದೆ. ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಇರುವ ಬದಲಾವಣೆಯನ್ನ ಹೇಳುತ್ತೆ. ಅಂತರ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಅಂತ. ಗ್ರಾಮಾಂತರವನ್ನ ಇನ್ನೊಂದು ಹಳ್ಳಿಗೆ ಗಚ್ಚನ್. ಏನರ್ಥ? ಹೋಗುತ್ತಾ. 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 ಕಂಟಿನ್ಯೂಸ್. ಹೌದು, ಕರೆಕ್ಟ್. ಪಾಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್. ಪ್ರೆಸೆಂಟ್ ಕಾಲವನ್ನ ಎರಡು ಅಂಶದಲ್ಲಿ ಹೇಳಲಿಕ್ಕಿದೆ. ಒಂದು ವಾಕ್ಯ ಜೋಡಿಸ್ತಾ ಇದೆ. ವಸ್ತುತಃ ಹೋಗುತ್ತಿದ್ದಾನೆ ಅಂತ ಹೇಳಿ ನಿಲ್ಲಿಸ್ಬೋದು. ಆದ್ರೆ ಹೋಗುತ್ತಾ ಹೋಗುತ್ತಾ ಅಂತ ಆ ಕೆಲಸ ಆಗ್ತಾ ಇರುವಾಗಲೇ ಅವನಿಗೆ ಆಯಾಸವೂ ಆಯಿತು. ಹೋಗ್ತಾ ಇದ್ದಾನೆ, ಜೊತೆಗೆ ಆಯಾಸ ಆಗ್ತಿದೆ ಅನ್ನೋದನ್ನು ಎರಡು ವಾಕ್ಯ ಸೇರಿಸ್ಲಿಕ್ಕೋಸ್ಕರ ಇದನ್ನ ಪ್ರೆಸೆಂಟ್ ಕಂಟಿನ್ಯೂಸ್ ಶಬ್ದಗಳನ್ನು ನಾವು ಬಳಸ್ತೇವೆ. ಇದಕ್ಕೆ ಶತ್ರು ಪ್ರತ್ಯಯ ಅಂತ ಒಂದು ಪ್ರತ್ಯಯ ಬಂದದ್ರಿಂದ ಹೀಗಾಗತ್ತೆ. ನಿಮಗೆ ಪಶ್ಯತಿ ಅಂತ ಧಾತು ಗೊತ್ತಿದೆ. ಅದರ ಶತ್ರು ಪ್ರತ್ಯಯ ರೂಪವಾದಾಗ ಪಶ್ಯನ್. ಪಶ್ಯತ್ ಅಂತ ನಪುಂಸಕಲಿಂಗ, ಪಶ್ಯನ್ ಅಂತ ಪುಲ್ಲಿಂಗ, ಪಶ್ಯಂತಿ ಅಂತ ಸ್ತ್ರೀಲಿಂಗ. ಇಲ್ಲಿ ಗಚ್ಚನ್, ಗಚ್ಚನ್, ಗಚ್ಚತಿ, ಗಚ್ಚಂತಿ, ಗಚ್ಚತ್ ಅಂತ ನಪುಂಸಕಲಿಂಗದಲ್ಲ ಗಚ್ಚತ್ ಆಗುತ್ತೆ. ಆದ್ರೆ ಇಲ್ಲಿ ಪುಲ್ಲಿಂಗದ ಶಬ್ದ. ಯಾಕೆಂದ್ರೆ ವೃದ್ಧ ಅಂತಿದೆ. ವೃದ್ಧ ಅನ್ನೋದು ಪುಲ್ಲಿಂಗದ ಶಬ್ದ. ಅದಕ್ಕೆ ಗಚ್ಚನ್ ಹೋಗುತ್ತಾ, ಪಥಿ ಶ್ರಾಂತ ಅಭವತ್. ಏನರ್ಥ? ಪಥಿ ದಾರಿಯಲ್ಲಿ. ಆ, ಶ್ರಾಂತಃ ಆಯಾಸ. ಹ್ಮ್ ಗೊಂಡವನು. ಆಯಾಸವಾಗಿ. ಹ್ಮ್ ಆಯಾಸಗೊಂಡು. ಹ್ಮ್. ಗೊಂಡವನು. ಆಯಾಸಗೊಂಡನು. ಕರೆಕ್ಟ್, ವಾಕ್ಯ ಸರಿ. ಆಯಾಸಗೊಂಡನು ಶ್ರಾಂತ ಅಭವತ್ ಅನ್ನೋದು. ಶಬ್ದ ಬಿಡಿಸಿ ಹೇಳುವುದಾದ್ರೆ ಆಯಾಸಗೊಂಡವನು ಅಭವತ್ ಆದನು. ಆಯಾಸಗೊಂಡವನು ಆದನು. ಆ, ಅರ್ಥ ತಾತ್ಪರ್ಯ ಕರೆಕ್ಟ್. ಆಯಾಸಗೊಂಡನು ಅಂತಂದ್ರೇನೆ ಕರೆಕ್ಟ್ ಅದು. ಆದ್ರೆ ಅದನ್ನ ಬಿಡಿಸಿ ಶ್ರಾಂತ ಅನ್ನೋದು ಅವನಿಗೆ ವಿಶೇಷಣವಾಗಿ ಕೊಟ್ಟದ್ರಿಂದ ಅದೊಂದು ಶಬ್ದ ಆದ್ರೆ ಅವಾಗ ಶ್ರಾಂತ ಅಭವತ್ ಅಂತ ಹೇಳಿದ್ರೆ ವೃದ್ಧ ಆಯಾಸಗೊಂಡವನು ಆದನು. ಸರಿ. ಈಗ Excuse me, is it he felt tired or took rest? I am not able to distinguish ಟೈರ್ಡ್ that ಟೈರ್ಡ್ word. ಟೈರ್ಡ್. He felt tired. Okay, thank you. ಹ್ಮ್ ಹ್ಮ್. ಶ್ರಾಂತ ಅಂದ್ರೆ ವಿಶ್ರಾಂತಿ ಬೇಕು ಅಂತ ಬಯಸುವ, ರೆಸ್ಟ್ ಅಗತ್ಯ ಇದೆ ಅಂತ ಅವನಿಗೆ ಗೊತ್ತಾಗುವ ಒಂದು ದೇಹದಲ್ಲಿ ವ್ಯತ್ಯಾಸ ಗೊತ್ತಾಯ್ತು ಅವನಿಗೆ. ದೇಹ ಇನ್ನು ಮುಂದೆ ನಡಿಲಿಕ್ಕಾಗಲ್ಲ, ಇನ್ನು ಹೆಚ್ಚು ಹೋಗ್ಲಿಕ್ಕಾಗಲ್ಲ ಅಂತ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಅನ್ನಿಸ್ತು. ಅದು ಶಾಂತ ಅಭವತ್. ಗುರುಗಳೇ, ಏಕದಾ ಹೇಳಿ. ಕ್ಷಮಿತ. ಹೇಳಿ ಹೇಳಿ. ಇಲ್ಲಿ ವೃದ್ಧ ಅಂತ ಇದೆಯಲ್ಲ, ವೃದ್ಧ ಕೇವಲ ವಯೋವೃದ್ಧ ಅಂತಾನೆ ಯಾವಾಗ್ಲೂ ಇರುತ್ತಾ? ಇಲ್ಲ. ಸಾಮಾನ್ಯ ಪ್ರಯೋಗದಲ್ಲಿ ವೃದ್ಧ ಅಂತಿದ್ರೆ ಅದು ವಯಸ್ಸಿನಿಂದ ವೃದ್ಧ ಅಂತಾನೆ ಅರ್ಥ. ಅಂದ್ರೆ ಕೆಲವೊಂದ್ಸರ್ತಿ ವಾಕ್ಯ ನೋಡ್ಕೊಳ್ಬೇಕು.
ಆ ವೃದ್ಧ ಅಂದ್ರೆ ಅಭಿವೃದ್ಧವಾದದ್ದು ಅಂತನೂ ಅರ್ಥ ಇದೆ. ಯಾವುದೋ ಒಂದು ಪ್ರದೇಶವನ್ನ ಅಭಿವೃದ್ಧಿಗೊಂಡಿದೆ ಅಂತ ಹೇಳುವಾಗ ಏಷಃ ಗ್ರಾಮಃ ವೃದ್ಧಃ, ಈ ಗ್ರಾಮ ವೃದ್ಧಿಗೊಂಡಿದೆ. ಆಗ ಅಲ್ಲಿ ವಯಸ್ಸು ಅಂತ ಅರ್ಥ ಅಲ್ಲ. ಒಬ್ಬ ವ್ಯಕ್ತಿಯನ್ನು ಹೇಳ್ತಾ ಇದ್ದಾಗ ವೃದ್ಧ ಅಂದ್ರೆ ಸಾಮಾನ್ಯವಾಗಿ ವಯಸ್ಸಾದದ್ದು ಅಂತ. ಇನ್ನು ನಿಮ್ಗೆ ಬೇರೆ ತರದಲ್ಲಿ ವೃದ್ಧ ಹೇಳಬೇಕು ಅಂತಿದ್ರೆ ಜ್ಞಾನ ವೃದ್ಧ, ತಪೋವೃದ್ಧ ಅಂತ ಅದಕ್ಕೊಂದು ಶಬ್ದ ಸೇರಿಸಿ ಹೇಳಬೇಕಾಗತ್ತೆ. ಜ್ಞಾನದಿಂದ ವಯಸ್ಸಾದವನಾದ್ರೆ ಜ್ಞಾನ ವೃದ್ಧ, ತಪಸ್ಸಿನಿಂದ ತುಂಬಾ ಹಳಬ, ತುಂಬಾ ತಪಸ್ಸು ಮಾಡಿದವ ಅನ್ನುವುದನ್ನ ನಿಮಗೆ ಹೇಳಬೇಕು ಅಂತಿದ್ದಾಗ ತಪೋವೃದ್ಧ. ಅಸ್ತು ಗುರುಗಳೇ, ಧನ್ಯವಾದ. ಈಗ ಏಕದಾ ಅನ್ನೋದು ಅವ್ಯಯ, ಒಂದು ಕಾಲದಲ್ಲಿ, ಒಂದು ಸಮಯ ಅಂತ ನಾವು ಹೇಳಿಕ್ಕೆ ಹೊರಟ್ವಿ. ಕಶ್ಚಿತ್ ಅನ್ನೋದು ಮತ್ತೆ ಅವ್ಯಯ. ವೃದ್ಧ ಅನ್ನೋದು ಪುಲ್ಲಿಂಗ ಪ್ರಥಮ ಏಕ. ಅದು ಗ್ರಾಮಾಂತರಂ ಅನ್ನೋ ಶಬ್ದ ಗ ಇರುವುದರಿಂದ, ಈಗ ಸ್ವರಾಕ್ಷರ ಇತ್ಯಾದಿಗಳಿದ್ದಾಗ ಬೇರೆ ತರ, ವ್ಯಂಜನಾಕ್ಷರಗಳಿದ್ದಾಗ ವಿಸರ್ಗ ವೃದ್ಧ ಅನ್ನುವಲ್ಲಿರುವ ವಿಸರ್ಗಕ್ಕೆ ಒಂದು ಬದಲಾವಣೆ ಆಗತ್ತೆ. ಅದು ಆ ಮುಂದಿನ ಮಾತನ್ನು ಜೋಡಿಸಿಕೊಳ್ಳಿಕ್ಕೋಸ್ಕರ ವೃದ್ಧೋ ಅಂತ ರೂಪ ಆಗುತ್ತೆ. ವಿಸರ್ಗಕ್ಕೆ ಊ ಬರುತ್ತೆ. ಊ ಬಂದ್ರೆ ಮತ್ತೆ ವೃದ್ಧ ಪ್ಲಸ್ ಊ ಸಂಬೋಧನೆ, ಸಾರಿ ಅಂದ್ರೆ ಸಂಧಿ ಆದ್ರೆ ಆವಾಗ ಅದು ವೃದ್ಧೋ ಅಂತ ರೂಪ ಆಗುತ್ತೆ. ವೃದ್ಧ ಉ ವೃದ್ಧೋ ಅಂದ್ರೆ ಅದು ಪ್ರಥಮ ವಿಭಕ್ತಿ ಏಕವಚನ ಅಂತ ಅರ್ಥ. ಅದು ಸಂಧಿ ಆದ್ರಿಂದ ವೃದ್ಧೋ ಆಗಿದೆ. ಬಿಡಿಸಿ ಬರೆದ್ರೆ ವೃದ್ಧ, ಸೇರಿಸಿ ಬರೆದಾಗ ಮುಂದೆ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡು. ಈಗ ಎಷ್ಟೋ ಸರ್ತಿ ಮುಂದಿನ ಅಕ್ಷರವನ್ನು ಗಮನಿಸಿ ಹಿಂದಿನ ಉಚ್ಚಾರಣೆ ಇರುತ್ತೆ. ದೇವಂ ಒಂದೇ, ದೇವಂ ಇತಿ, ದೇವಮಿತಿ ಆಗುತ್ತೆ. ದೇವಂ ಒಂದೇ ಅನ್ನುವಲ್ಲಿ ವಾ ಇರೋದ್ರಿಂದ ಅದರ ಜೊತೆಗೆ ಸೇರಲ್ಲ. ದೇವಂ ಒಂದೇ ಅಂತ ಅಷ್ಟೇ ಆಗುತ್ತೆ. ಹಾಗೆ ವೃದ್ಧೋ ಗ್ರಾಮಾಂತರಂ, ಊ ಬಂದು ಸೇರ್ಕೊಂಡಿದೆ. ಇದಕ್ಕೆ ವಿಸರ್ಗ ಸಂಧಿ ಅಂತ ಹೇಳ್ತಾರೆ. ಗ್ರಾಮಾಂತರಂ ಇನ್ನೊಂದು ಗ್ರಾಮಕ್ಕೆ ಅಂತ ಅರ್ಥ. ಅದಕ್ಕೆ ಒಂದು ವಿವರಣೆ ಕೊಡ್ಬೇಕಲ್ಲ, ಏನು ಗ್ರಾಮಾಂತರ ಅಂದ್ರೆ ಅನ್ಯಃ ಗ್ರಾಮಃ ಗ್ರಾಮಾಂತರಂ, ಒಂದು ಗ್ರಾಮದಿಂದ ಹೊರತುಪಡಿಸಿ ಇನ್ನೊಂದು ಗ್ರಾಮಕ್ಕೆ ಹೋಗುವುದು ಅನ್ನುವ ಅರ್ಥದಲ್ಲಿ ಗ್ರಾಮಾಂತರಂ. ಗಚ್ಚನ್ ಶತ್ರುಪ್ರತ್ಯಯಾಂತವಾದ ಶಬ್ದ, ಪುಲ್ಲಿಂಗ ಪ್ರಥಮ ಏಕ. ಗ್ರಾಮ ಅಂತರಂ, ಗ್ರಾಮಾಂತರಂ ಅಂತ ಅಲ್ಲೂ ಒಂದು ಸಂಧಿನೂ ಇದೆ. ಅನ್ಯಃ ಗ್ರಾಮಃ ಗ್ರಾಮಾಂತರಂ ಇದು ಸಮಾಸ, ಗ್ರಾಮ ಅಂತರಂ ಗ್ರಾಮಾಂತರಂ ಇದು ಸಂಧಿ. ಎರಡು ಪದಗಳ ಮೊದಲ ಪದದ ಕೊನೆಯ ಅಕ್ಷರ, ಕೊನೆಯ ಪದದ ಮೊದಲ ಅಕ್ಷರಕ್ಕೆ ಮಾತ್ರ ಏನೋ ಸಂಧಿಯಾದಾಗ ಬದಲಾವಣೆ ಆಯಿತು ಅಂದ್ರೆ ಅದು ಸಂಧಿ ಅಂತ ಕರೆಯಲ್ಪಡುತ್ತೆ. ಸಮಾಸ ಅಂದ್ರೆ ಇಡೀ ಪದಗಳ ಅರ್ಥಕ್ಕೇನೆ ಇಟ್ಟುಕೊಂಡು ವಿವರಣೆ ಹೊರಡುತ್ತೆ. ಆವಾಗ ಅದನ್ನು ಸಮಾಸ ಅಂತ ಕರೀತಾರೆ. ವಿಗ್ರಹ ವಾಕ್ಯ ಮಾಡಿ ಸಮಾಸ ಮಾಡುವುದು ಅಂತ ಕರೀತಾರೆ. ಇದು ಒಂದು ಸಿಂಪಲ್ ಟೆಕ್ನಿಕ್. ಸಂಧಿಗೂ ಸಮಾಸಕ್ಕೂ ವ್ಯತ್ಯಾಸ ಏನು? ಕೆಲವೊಂದು ಸರ್ತಿ ಸಮಾಸಕ್ಕೆ ಆದರೆ ಒಂದಕ್ಕೊಂದು ಪೂರಕವಾದ ಅರ್ಥ ಬೇಕು, ಏನೋ ಒಂದು ಅರ್ಥದಲ್ಲಿ. ಸಂಧಿಯಲ್ಲಿ ಪರಸ್ಪರ ಒಂದಕ್ಕೆ ಅರ್ಥ ಇಲ್ಲದೇ ಇದ್ರೂ ಕೂಡ ಅಕ್ಷರಗಳು ಸಂಧಿಯಾಗಿ ಏನೋ ಒಂದು ಕಮ್ಯುನಿಕೇಟ್ ಮಾಡ್ತವೆ. ಆದರೆ ಮಸ್ಟ್ ಅಂಡ್ ಶುಡ್ ಅಲ್ಲ. ಇದೇ ಆ ಪದದ ಮುಂದಿನ ಪದದ ಒಂದಕ್ಕೊಂದು ವಿಶೇಷವಾದ ಅರ್ಥ ಇರಬೇಕು ಅಂತ ಹಠ ಇಲ್ಲ. ಹಾಗೆ ಅನೇಕ ರೀತಿಯ ವ್ಯತ್ಯಾಸಗಳು ಸಣ್ಣ ಸಣ್ಣದಾಗಿ ನಮಗೆ ಅಭ್ಯಾಸ ಬಲದಿಂದ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗ್ರಾಮಾಂತರ ಅನ್ನುವಲ್ಲಿ ಸಂಧಿ ಮಾಡಿ ಅಂದ್ರೆ ಸಮಾಸ ಮಾಡ್ತಾರೆ, ಸಮಾಸ ಮಾಡಿ ಅಂದ್ರೆ ಸಂಧಿ ಮಾಡ್ತಾರೆ. ಸಂಧಿ ಅನ್ನೋದು ಪದಗಳ ನಡುವಿನ ಅಕ್ಷರಗಳಿಗೆ ಮಾತ್ರ ನಡೆಯುವ ಒಂದು ವ್ಯವಸ್ಥೆ. ಆಮೇಲೆ ಸಮಾಸ ಅನ್ನೋದು ಇಡೀ ಪದಗಳಿಗೆ ಅರ್ಥ ಇರಬೇಕು, ಅವುಗಳಿಗೆ ಒಂದು ಅರ್ಥದ ಸಂಬಂಧ ಸಿಗಬೇಕು. ಆಗ ಆ ಶಬ್ದಗಳಿಗೆ ವಿಗ್ರಹ ವಾಕ್ಯ ಅಂತ ಕರೀತಾರೆ. ಅದರಿಂದ ಮುಂದಾಗುವ ಸಮಸ್ತ ಪದ ಸಮಾಸ. ಒಟ್ಟಾಗುವುದು ಸಮಾಸ, ಬಿಡಿಸಿ ಹೇಳುವುದು ವಿಗ್ರಹ. ಇಲ್ಲಿ ಗ್ರಾಮಾಂತರಂ ಅನ್ನುವಲ್ಲಿ
ನೀವು ಸಂಧಿ ಮಾಡಿದರೆ ಸವರ್ಣ ದೀರ್ಘ ಸಂಧಿ, ಸಮಾಸ ಮಾಡಿದರೆ ಪೂರ್ವ ರೂಪ ಸಂಧಿ ಅಂತ ಆಗುತ್ತೆ. ಸಾರಿ, ಅವ್ಯಯೀಭಾವ ಸಮಾಸ ಅಂತ ಆಗುತ್ತೆ. ಈಗ ಸದ್ಯ ಅಷ್ಟು ತಲೆ ಕೆಡಿಸ್ಕೊಳ್ಬೇಡಿ. ಇನ್ನೊಂದು ಗ್ರಾಮಕ್ಕೆ ಅಂತಷ್ಟೇ ಅರ್ಥ ಇಟ್ಕೊಂಡ್ರೆ ಸಾಕು. ಗಚ್ಚನ್ನು ಶತಪ್ರತ್ಯಂತವಾದ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ಪಥಿ ಗಾಡಿ, ದಾರಿಯಲ್ಲಿ. ಶಾಂತಃ, ಶಾಂತಃ ಅಂದ್ರೆ ಸುಸ್ತಾದವನು. ಅಭವತ್, ಆದನು. ಇಲ್ಲಿ ಪಥಿ ಅನ್ನೋದು ಸಪ್ತಮಿ ಭಕ್ತಿ ಏಕವಚನ. ಪಂಥ, ಪಂಥಾನೋ, ಪಂಥಾನಃ. ಅದನ್ನ ಸಪ್ತಮಿ ವಿಭಕ್ತಿಯಲ್ಲಿ ಪಥಿ, ಪಥೋಹು, ಪತ್ಸು ಅಂತ ರೂಪ ಆಗುತ್ತೆ. ಶ್ರಾಂತಃ ಪುಲ್ಲಿಂಗ ಪ್ರಥಮ ಏಕ. ಅಭವತ್, ಅಭವತ್ ಅನ್ನೋದು ಆಯಿತು. ಅಭವತ್ ಅನ್ನೋದು ಲಂಗ್ಲಕಾರ. ಅಭವತ್, ಅಭವತಾಂ, ಅಭವನ್. ಅಭವಃ, ಅಭವತಂ, ಅಭವತ. ಅಭವಂ, ಅಭವಾವ, ಅಭವಾಮ. ಇದು ಹಿಂದೆ ಲಂಗ್ಲಕಾರ ಬಂದಿತ್ತು, ಅದಕ್ಕೋಸ್ಕರ ಒಂದ್ಸರ್ತಿ ನಡೆಸಿ ತೋರಿಸಿದೆ. ಅತಃ ಸಹ ವಿಶ್ರಮಾಯ ಪಾರ್ಶ್ವಸ್ಥಿತಸ್ಯ ಚೂತತರೋಃ ಮೂಲಂ ಅಗಚ್ಚತ್. ಯಾರಾದ್ರೂ ಇನ್ನೊಬ್ರು ಓದಿ. ಓದಿ. ವಿಶ್ರಮಾಯ ಪಾರ್ಶ್ವಸ್ಥಿತಸ್ಯ ಚೂತತರೋ ಮೂಲ ಶತಂ. ವಿಶ್ರಾಂತಿ ತಗೊಳ್ಳೋಕಾಗತ್ತೆ. ನಿಮ್ಮ ಧ್ವನಿ ಸ್ವಲ್ಪ ಅಸ್ಪಷ್ಟವಾಗಿದೆ, ಕೇಳಿಸ್ತಿಲ್ಲ. ಗೊತ್ತಿಲ್ಲ ಗುರುಗಳೇ. ಈಗ ಕೇಳಿಸ್ತಿದೆ. ಅತಃ ತಿರ್ಗಾ ಓದ್ಲಾ? ಆ ವಾಕ್ಯ ಓದಿ ಇನ್ನೊಮ್ಮೆ. ಅತಃ ಸ ವಿಶ್ರಮಾಯ ಪಾರ್ಶ್ವಸ್ಥಿತಸ್ಯ ಚೂತತರೋಃ ಮೂಲಂ ಅಗಚ್ಚತ್. ಅತಃ ಅತಃ ಏನರ್ಥ? ಆದ್ದರಿಂದ. ಅವರು ಅವನು ಅಂದ್ರೆ ಆ ವೃದ್ಧನು ವಿಶ್ರಮಾಯ ರೆಸ್ಟ್ ತಗೊಳಕ್ಕಾಗಿ ಸರಿ. ಪಾರ್ಶ್ವಸ್ಥಿತಸ್ಯ, ಪಾರ್ಶ್ವ ಅಂದ್ರೆ ಮರ. ಪಾರ್ಶ್ವವಾಯು ಅಂತ ಒಂದು ರೋಗ ಹೇಳ್ತಾರೆ, ಪಾರ್ಕಿನ್ಸನ್. ಒಂದು ಭಾಗ, ಪಾರ್ಶ್ವ ಅಂದ್ರೆ ಒಂದು, ಎಡಬದಿನೋ ಬಲಬದಿನೋ ಯಾವುದೋ ಒಂದು ಭಾಗದಲ್ಲಿ ಸ್ಥಿತ ಇರುವ. ಪಾರ್ಶ್ವಸ್ಥಿತಸ್ಯ ಚೂತ ಅಂದ್ರೆ ಮ್ಯಾಂಗೋ. ಅದರ ತರು ಅಂದ್ರೆ ಮರ. ಮಾವಿನ ಮರದ ಮೇಲೆ, ಸಾರಿ, ಚೂತ ತರೋಹ ಮೂಲ. ಮೂಲ ಅಂದ್ರೆ ಬುಡ. ಮಾವಿನ ಮರದ ಬುಡದಲ್ಲಿ ಹೋದ. ಮಾವಿನ ಮರದ ಬುಡಕ್ಕೆ ಹೋದ. ಮೂಲಂ ಅಗಚ್ಚತ್, ಮೂಲವನ್ನು ಕುರಿತು ಹೋದನು, ಬುಡವನ್ನು ಕುರಿತು ಹೋದನು. ಬುಡ ಸೇರಿದ ಅಂತ ಅರ್ಥ, ಬುಡಕ್ಕೆ ಬಂದು ಕೂತ ಅಂತ ಅರ್ಥ. ಇಲ್ಲಿ ಅತಃ ಅವ್ಯಯ, ಸಹ ಗೊತ್ತು ಪುಲ್ಲಿಂಗ ಪ್ರಥಮ ಏಕ. ವಿಶ್ರಮಾಯ ರಾಮಾಯ ಇದ್ದ ಹಾಗೆ ಚತುರ್ಥಿ ವಿಭಕ್ತಿ ಏಕವಚನ. ಪಾರ್ಶ್ವಸ್ಥಿತಸ್ಯ, ಪಾರ್ಶ್ವೇ ಸ್ಥಿತಃ ತಸ್ಯ, ಪಾರ್ಶ್ವಸ್ಥಿತಸ್ಯ. ಚೂತತರೋಃ, ಅದು ತರು ಶಬ್ದದ ಷಷ್ಠಿ ವಿಭಕ್ತಿ ಏಕವಚನ, ತರುವಿನ. ಪಾರ್ಶ್ವಸ್ಥಿತಸ್ಯ ಷಷ್ಠಿ ಏಕ.
ಚೂತತರೋಹ ಷಷ್ಠಿ ಏಕ ಮುಖ ಮೂಲಂ ಮೂಲವನ್ನು ಅನ್ನು ಅಂತ ಬಂದರೆ ದ್ವಿತೀಯ ವಿಭಕ್ತಿ ಏಕವಚನ ಮೂಲವನ್ನು ಅಗಚ್ಚತ್ ಹೊಂದಿದನು ಇದು ಲಟ್ ಪ್ರಥಮ ಏಕ ಅಗಚ್ಚತ್. ಸಾಕು. ಮುಂದಿನ ಅಭ್ಯಾಸದಲ್ಲಿ ಮುಂದಿನ ಪಾಠವನ್ನು ನೋಡೋಣ. ಶ್ರೀಹರಿ. ಡೌಟ್ ಇದ್ರೆ ಗ್ರೂಪಲ್ಲಿ ಹಾಕಿ, ಮತ್ತೆ ಪ್ರಸಂಗ ಬಂದಾಗ ಅದನ್ನು ನೋಡ್ತೇನೆ. ಈಗ ಇವತ್ತು ಕೇಳಿದ್ರಲ್ಲಿ ಚಿತ್ ಅನ್ನೋದು ಒಂದು ಪ್ರತ್ಯಯ ಅಂತ ಅಲ್ಲ, ಅದೊಂದು ಅವ್ಯಯ. ಅದು ಚಿತ್ ಬಂದಾಗೆಲ್ಲ ಅವ್ಯಯ ಆಗತ್ತೆ ಅನ್ನೋ ದೃಷ್ಟಿಯಲ್ಲಿ ಪ್ರತ್ಯಯ ಅಂತ ಹೇಳ್ಬೇಕಷ್ಟೆ. ಅದು ಬೇರೆ ಯಾವುದಕ್ಕೂ ಎಲ್ಲದಕ್ಕೂ ಬರಲ್ಲ ಚಿತ್ ಅನ್ನೋದು. ಕೆಲವರು ಪರ್ಟಿಕ್ಯುಲರ್ ಪ್ರಶ್ನಾರ್ಥಕವಾದ ಶಬ್ದಗಳಿಗೆ ಬರುವಂಥದ್ದು ಹೊರತು ರಾಮಚಿತ್ ಕೃಷ್ಣಚಿತ್ ಅಂತೆಲ್ಲ ಆಗಲ್ಲ. ಏನದು ತಸ್ ಪ್ರತ್ಯಯ ತರ ತಸ್ ಪ್ರತ್ಯಯ ತರ ಅಲ್ಲ, ಯಾಕೆಂದ್ರೆ ಅದು ಕೆಲವು ಶಬ್ದಗಳಿಗೆ ಮಾತ್ರ ಬರುತ್ತೆ. ತಸ್ ಅನ್ನೋದು ಪಂಚಮಿ ವಿಭಕ್ತಿ ಅಲ್ವಾ. ಇಲ್ಲಿ ಚಿತ್ ಅನ್ನೋದು ಯಾವ ವಿಭಕ್ತಿಯನ್ನು ಹೇಳಲ್ಲ. ವಿಭಕ್ತಿಯ ಶಬ್ದಗಳನ್ನ ಮತ್ತೆ ಶಬ್ದಗಳೇ ಹೇಳ್ತವೆ. ಈಗ ಕೇನ ಅನ್ನುವ ಶಬ್ದ ಉಂಟಾದ್ಮೇಲೆನೆ ಕೇನಚಿತ್ ಶಬ್ದ ಆಗುದು. ಕೇನ ಅನ್ನೋದಕ್ಕೆ ಶಬ್ದದ ರೂಪ ಇದೆ, ಅದರ ಚಿತ್ ಶಬ್ದ ಜೊತೆಗೆ ಸೇರಿದಾಗ ಅವ್ಯಯ ಆಗ್ಬಿಡುತ್ತೆ ಕೇನಚಿತ್. ಸರಿ. ಶ್ರೀ ಹರಿಪ್ರಿಯತಾ. ಧನ್ಯವಾದಗಳು. 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 ನಮಸ್ಕಾರ. ಕೃತಜ್ಞತೆಗಳು.